ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತು ನಂದು ಟ್ರಾವೆಲ್ ಡೇ ಜರ್ನಿ ಹೇಗಿರುತ್ತೆ ಅಂತ ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಆಲ್ರೆಡಿ 1-3 hours ಮುಂಚೆ ಏರ್ಪೋರ್ಟ್ಗೆ ಹೋಗ್ಬೇಕಂತ ರೆಡಿ ಆಗಿದ್ದೀವಿ. ಇವಾಗ ಟೈಮ್ ಬಂದು 5 o'clock. ಸೊ ಮನೆ ಬಿಡ್ತಾ ಇದ್ದೀವಿ. ಅದೇ ಬರೋದು. ತಮ್ಮಯ್ಯ ಬಾರು ಇರೋಣ. ಮನೇಲೇ ಬಿಟ್ಟು ಬಂದ್ವಿ. ಅದು ಸ್ವಲ್ಪ ಬೇಜಾರಾಗ್ತಾ ಇತ್ತು. ಆಂಟಿಗೆ ಹೇಳ್ಬಿಟ್ಟು ಬಂದಿದ್ದೀವಿ ಹೌಸ್ ಕೀಪಿಂಗ್ ಹೆಲ್ಪ್ಗೆ. ಅವರು ಫುಡ್ ಹಾಕಿ ಸ್ವಲ್ಪ ತಾಟಾಡಿಸಿ ಹೋಗಿ ಅಂತ. ನನ್ನ ತಂಗಿ ಅದನ್ನು ಬಿಟ್ಟು ಬರಬೇಕಲ್ಲ ಅಂತ ಫೀಲ್ ಆಗ್ತಾಯಿದ್ಲು. ಬೇಜಾರಾಗ್ತಾಯಿತ್ತು ಪಾಪ. ಅದೂ ಅಷ್ಟೇ, ನಾವು ಲಗೇಜ್ ಎಲ್ಲ ಆಚೆ ತಂದಿಟ್ರೆ ಆ ಲಗೇಜ್ ಸುತ್ತಲೆಲ್ಲ ಸುತ್ತಾಡ್ತಾಯಿತ್ತು. ಅದೊಂಥರ ಬೇಜಾರಾಗ್ತಾಯಿತ್ತು ಆ್ಯಕ್ಚುಲಾಗಿ. ನಾವು ಹೊರಡೋ ಟೈಮ್ ಅಷ್ಟೊತ್ತಿಗೆ ರಘು ಕೂಡ ಬಂದರು ನಮ್ಮನ್ನು ಕಳಿಸ್ಕೊಡೋದಕ್ಕೆ. ನಾವು ದೊಡ್ಡ ಕಾರಲ್ಲಿ ಲಗೇಜ್ಗಳೆಲ್ಲ ಹಾಕಿ ಕಳಿಸ್ಬಿಡೋಣ, ನಾವು ಆಮೇಲೆ ಇನ್ನೊಂದು ಕ್ಯಾಬ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಾಗಾಗಿ ಫಾರ್ಚುನರಲ್ಲಿ ಲಗೇಜ್ಗಳೆಲ್ಲ ಕಳಿಸ್ಬಿಟ್ವಿ ಏರ್ಪೋರ್ಟ್ಗೆ. ಅದ್ರೊಳಗೆ ಒಂದಿಬ್ಬರು ಬಂದರು, ಮಿಕ್ದವರು ನಾವು 3 ಜನ ಕ್ಯಾಬಲ್ಲಿ ಹೋಗಿದ್ದು. AK Vlogs in Kannada. ನೀನು ಹೇಳು. AK Vlogs in ಕನ್ನಡ ಫುಲ್ ಫಿಟ್ ಚೆಕ್ ಚೆನ್ನಾಗಿದ್ದಾರೆ. ಬಾಯ್ ಫ್ರೆಂಡ್ಸ್, ಹುಷಾರು ಹುಷಾರು, ಹ್ಯಾಪಿ ಜರ್ನಿ, ಎಂಜಾಯ್ ಮಾಡ್ರಿ. ಬಾಯ್. ಯಾಕೆ ಮಮ್ಮಿ, ಏನಕ್ಕೆ? ಯಾಕೆ ಮಮ್ಮಿ ಲೇಟು? ಇಲ್ಲಮ್ಮ, ಅದು ಟೈಗರ್ ಫೀಡಿಂಗ್ ಕೊಟ್ಟವ್ರೆ. ಟೈಗರ್ ಫೀಡಿಂಗ್ ಕೊಟ್ಟವ್ರೆ. ನೀವು ಫೋಟೋ ನಿಲ್ಸ್ಕೊಳಕ್ ಕೊಟ್ಟಿರ್ಲಿಲ್ಲ, ಅದು ಅಲ್ಲಿ ಫೋನ್ ಮಾಡಿ ಅದನ್ನ ಬುಕ್ ಮಾಡಿದ್ದು ಕೊಟ್ಟರು. ಓಲಾ ಬಂತು ನೋಡ್ರಿ. ಫೀಡಿಂಗ್ ಅಲ್ಲ, ಮಾಂಸ ತಿನ್ಸೋದು ವಿಡಿಯೋ. ಬಾಯ್ 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 ಬಾಯ್. ಫೈನಲಿ ಇವಾಗ ಏರ್ಪೋರ್ಟ್ ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇಲ್ಲ. ಬೆಂಗಳೂರು ಟ್ರಾಫಿಕಲ್ಲಿ ಸಾಕಾಗಿದೆ. ನಾವು ಕ್ಯಾಬ್ ತೊಗೊಂಡಾಗ ಬೆಳಕಿತ್ತು, ರೀಚ್ ಆಗೋಷ್ಟೊತ್ತೊಳಗಾಗಲೇ ಕತ್ಲೆ ಆಗಿದೆ. ಒಂದು ಊರಿಗೆ ಹೋದಂಗಿದೆ. ಕೊನೆಗೂ ನಮ್ಮಮ್ಮ ಇಲ್ಲಿ ಕರ್ಕೊಂಡು ಬರಲೇ ಇಲ್ಲ. ಯಾಕೋ ಲೇಟು? ಇಷ್ಟೊತ್ತು ನಿಂತಿದ್ದೆ, ಯಾರು? ಬಾಯ್ ಬಾವಾ. ಬಾಯ್, ಥ್ಯಾಂಕ್ ಯು.
ಗೈಸ್, ನಾವು ಬಂದಿದ್ದೀವಿ ಬೆಂಗಳೂರು ಏರ್ಪೋರ್ಟ್ಗೆ ಟರ್ಮಿನಲ್ 2 ಅಲ್ಲಿ. ಏನೋ ನಮ್ಮ ಫ್ಲೈಟ್ ಆ್ಯಕ್ಚುಲಿ 1 hour ಡಿಲೇ ಅಂತ ಹೇಳ್ತಾ ಇದ್ದಾರೆ. ಲೇಟ್ ಆಗೋಯ್ತು ಅಂದ್ಕೊಂಡೆ ಬಂದ್ವಿ. ಬಟ್ ಸ್ಟಿಲ್ 1 hour ಡಿಲೇ ಅಂತ ಇದ್ದಾರೆ, ನೋಡಬೇಕು. ಸೊ ಮಸ್ತ್ ಫೀಲಿಂಗ್ ಕೊಡುತ್ತೆ ಈ ಏರ್ಪೋರ್ಟಿಗೆ ಬಂದರೆ. ಆ ಲೈಟ್ಸು, ಆ ಗಿಡಗಳು, ವಾವ್ ಅನಿಸುತ್ತೆ. ಆ್ಯಕ್ಚುಲಿ ಬ್ಯಾಂಕಾಕ್ಗೆ ಇಲ್ಲಿ ಚೆಕ್ ಇನ್ ಮಾಡೋದಕ್ಕೆ ಫ್ಲೈಟ್ ಡಿಲೇ ಆಗಿರೋದಕ್ಕೂ ಅಷ್ಟೇ ಎಷ್ಟು ಜನ ಆಲ್ರೆಡಿ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಸ್ವಲ್ಪ ಲೇಟೇ ಆಗಿದೆ ಹಂಗೆ ನೋಡೋಕೆ ಹೋದರೆ. ಸೊ ಬನ್ನಿ ಹೋಗೋಣ. ಚೆಕ್ ಮಾಡಿಲ್ಲ ಅವರು. ನಾವು ನಿಂದು ಫಸ್ಟ್ ಫ್ಲೈಟ್ ಏರ್ಪೋರ್ಟ್ನ ಫಸ್ಟ್ ಟೈಮ್ ನೋಡ್ತಾ ಇದೀಯ ಅನ್ಸುತ್ತೆ. ಒಳಗಡೆ ಎಲ್ಲ ಏರ್ಪೋರ್ಟ್ ಒಳಗಡೆ ಫಸ್ಟ್ ಟೈಮು 100 ಸಲ ಬಂದ್ಬಿಟ್ಟಿದ್ದೀನಿ ಏರ್ಪೋರ್ಟ್ಗೆ. ಮಾತ್ರ ಆಚೆ ಮಾತ್ರ ನಮ್ಮದು ಒಳಗಡೆ ಇದೆ. ಫಸ್ಟ್ ಹೆಂಗೆ ಅನ್ಸ್ತದೆ ಫಸ್ಟ್ ಟೈಮ್ ಫ್ಲೈಟ್ ಹತ್ತದಾರದ? ಚೆನ್ನಾಗಿದೆ. ಫ್ಲೈಟ್ ಒಳಗಡೆ ಹೋಗೋಣ, ಫಸ್ಟು ಭಯ ಆಗ್ತಿದೆ. ಆ್ಯಕ್ಚುಲಿ ನಮ್ದೆಲ್ಲ ಡೊಮೆಸ್ಟಿಕ್. ನಾನು ಫಸ್ಟ್ ಫ್ಲೈಟಲ್ಲಿ ಹೋಗಿದ್ದು ಗೋವಾಗೆ. ನಿಂದು ಫಸ್ಟ್ ಫ್ಲೈಟ್ ಇಂಟರ್ನ್ಯಾಷನಲ್. ಬ್ರೋ ಅದೇ ಫ್ಲಿಕ್ಸು. ನಂದು ಫಸ್ಟ್ ಇಂಟರ್ನ್ಯಾಷನಲ್ ದುಬೈಗೆ ಹೋಗಿದ್ದು. ನಂದು ಗೋವಾ. ಊಟ ಆಯ್ತಾ? ಬೇಡ, ನೀ ಕೂತ್ಕೋ. ಅವನಿಗೆ ತಿನ್ಸ್ರಮ್ಮ ಮೊಸರಲ್ಲ ಅವನಿಗೆ. ಪ್ರಿಯಂಗ್ ಒಂದ್ಸತಿ ಪ್ರಿಯಾ. ಏನು ಮಾಡಿಸ್ಬೇಕು ಅನ್ಕೊಂಡಿದ್ಯಾ? ಇವಾಗ ನಾವು ಇಂಡಿಯನ್ಸ್ ಹೇಳ್ಬೇಡ, ನಾನು ವ್ಲಾಗಲ್ಲಿ ಹಾಕೋಕ್ಕಾಗಲ್ಲ. ಪರವಾಗಿಲ್ಲ, ನಾವು ಇಂಡಿಯನ್ಸ್, ನಾವು ಪ್ರೌಡ್ ಇಂಡಿಯನ್ಸ್. ಫ್ಲೈಟ್ 1 hour ಡಿಲೇ ಆಗ್ಬಿಟ್ಟೈತೆ. ಲೇಟ್ ಆಗೋಗುತ್ತೆ ಅಂತ ಓಡಿ ಬಂದ್ವಿ. ಏನೂ ತಿಂದೂ ಇಲ್ಲ. ಇಲ್ಲಿ ನೋಡಿದ್ರೆ 1 hour ಫ್ಲೈಟ್ ಇಲ್ಲೇ ಆಗ್ತೈತೆ. ಇಲ್ಲೇನಿದೆ ಬರ್ತೈತೆ, ಒಂದು ಕಡೆ ಹಶ್ವಾಗ್ತೈತೆ. ಏನು ಮಾಡೋದು ಗೊತ್ತಾಗ್ತದೆ. ಥ್ಯಾಂಕ್ ಯು. ಕರ್ಕೊಂಡೋಗ್ಬಿಡಿ ನಿನ್ನೆ. ಹೌದು. ಆಕಾಶದಲ್ಲಿ ಆಟ ಆಡೋ ಸಾಮಾನು ಥರ ಕಾಣುತ್ತೆ ಇವೆಲ್ಲ. ಏಷ್ಯಾ ಅಭಿ ವೆಯ್ಟ್ ಇಲ್ದಾರದು ಹಾಕೊಂಬತ್ತಾ ಇದೆಯಲ್ಲ ಅಭಿ ನೀನು. ಈಗ ಅಷ್ಟು ಜಿಮ್ ಬಾಯ್ ಆಗ್ಬಿಟ್ಟು ಅವಳು ಮಾತ್ರ ಮಾಡಿ ವೆಂಡರ್ ಸೀಟ್ ಸಿಕ್ತ.
ಅವಳಿಗೆ ವಿಂಡೋ ಸೀಟ್ ಕೊಟ್ಟಿಲ್ಲ ಅಂತ ಉಳ್ಕೊಂಬಿಟ್ಟವಳೆ. ಪಾಪ ಅವಳನ್ನೇ ಕರೆದಿದ್ದು. ಮತ್ತೆ ಕುತ್ಕೊಂಡಿಲ್ವಲ್ಲ. ತ್ಯಾಗಮಯ್ಯ ಅವಳು. ಏನು ಮತ್ತೆ ಅವಿ ಟೈಮ್ 2:15 2:45 ಆಗ್ತಿದೆ. ನಿದ್ದೆ ಗೊತ್ತಾಗೋದು ಲೂಸು ಮಾಡ್ಕೊಂಡು ಕೂತವ್ರೆ. ನಮಗೂ ನಿದ್ದೆ ಮಾಡಕ್ಕೆ ಗೊತ್ತಾಗಿಲ್ಲ, ಅವ್ರಿಗೂ ನಿದ್ದೆ ಮಾಡ್ತಾ ಇದ್ದೀವಿ. Perfect for running. Thank you for inviting us. ಒಳ್ಳೆ ನಮ್ಮದು ರೈಲ್ವೆ ಸ್ಟೇಷನ್ ಥರ ಫೀಲ್ ಕೊಡ್ತೈತೆ. ಬೆಂಗಳೂರು ಇಂಡಿಯಾ ಕರ್ನಾಟಕದ ರೈಲ್ವೆ ಸ್ಟೇಷನ್.